ಆನೇಕಲ್, ಜಿಗಣಿ ಪಟ್ಟಣದ ರಿಚಾ ಗ್ಲೋಬಲ್ ಎಕ್ಸ್ಪೋರ್ಟ್ಸ್ ಪ್ರೈವೇಟ್ ಲಿಮಿಟೆಡ್ನಲ್ಲಿ 4 ಹೊಸ ಕಾರ್ಮಿಕ ಸಂಹಿತೆಗಳ ಅನುಷ್ಠಾನದ ಕುರಿತು ಕಾರ್ಯಾಗಾರ ನಡೆಸಿದ ಕೇಂದ್ರ ಸರ್ಕಾರದ ರಾಜ್ಯ ಖಾತೆ ಸಚಿವೆ ಶೋಭಾ ಕರಂದ್ಲಾಜೆ ಕಾರ್ಮಿಕ ಸಂಹಿತೆಗಳ ವಿವರ ಹಂಚಿಕೊಂಡರು. ನೂತನ ಕಾನೂನು ಸಂಹಿತೆಗಳ ಬಗೆಗೆ ಜಾಗೃತಿ ಮೂಡಿಸುವುದು, ಅನುಷ್ಠಾನವನ್ನು ಖಚಿತಪಡಿಸಿಕೊಳ್ಳುವುದು ಮತ್ತು ಸಮತೋಲಿತ ಹಾಗೂ ಪ್ರಗತಿಪರ ಕೈಗಾರಿಕಾ ಪರಿಸರ ವ್ಯವಸ್ಥೆಯನ್ನು ಬೆಳೆಸುವಲ್ಲಿ ಇಂತಹ ಕಾರ್ಯಾಗಾರಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ಈ ಕಾರ್ಯಾಗಾರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಪ್ರವೀಣ್ ಶೆಟ್ಟಿ, ರಿಚಾ ಗ್ಲೋಬಲ್ ಎಕ್ಸ್ಪೋರ್ಟ್ಸ್ ಪ್ರೈವೇಟ್ ಲಿಮಿಟೆಡ್ನ ಜನರಲ್ ಮ್ಯಾನೇಜರ್ ಮಧು, ಪುರಸಭಾ ಸದಸ್ಯರಾದಂತಹ ಪುನೀತ್, ಹರಿಪ್ರಸಾದ್ ಹಾಗೂ ಅನೇಕ ಗಣ್ಯರು ಭಾಗವಹಿಸಿದ್ದರು. ಶ್ರೀಯುತ ಪ್ರಕಾಶ್ ಅಣ್ಣವರು ವೇದಿಕೆಗೆ ಬಂದಿದ್ದಾರೆ, ಅವರಿಗೆ ಸ್ವಾಗತವನ್ನು ಕೊಡ್ತೇನೆ. ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರು ಆತ್ಮೀಯರಾದಂತಹ ಪ್ರವೀಣ್ ಕುಮಾರ್ ಶೆಟ್ಟಿ ಅವರಿಗೂ ಸಹ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೀನಿ. ಅದೇ ರೀತಿಯಾಗಿ ಅವರು ವೇದಿಕೆ ಬಂದಿದ್ದಾರೆ, ಅವರಿಗೂ ಸಹ ಸ್ವಾಗತವನ್ನು ಕೋರ್ತೇನೆ. ದೇಶದ ಖಜಾಂಚಿಗಳಾಗಿರ್ತಕ್ಕಂಥ ಸಂಜೀವ್ ಅವರಿದ್ದಾರೆ, ಅವರಿಗೂ ಸಹ ಸ್ವಾಗತವನ್ನು ಕೋರ್ತಾ ಈ ಅನುಭವಿಗಳ ಸಮಾರಂಭದಲ್ಲಿ ದೀಪ ಬೆಳಗುವ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ನಮ್ಮ ಅತಿಥಿಗಳು ನೆರವೇರಿಸಿಕೊಡ್ತಾ ಇದ್ದಾರೆ. ಎಲ್ಲರೂ ಎದ್ದು ನಿಂತು ಈ ಒಂದು ಜ್ಯೋತಿಗೆ ಗೌರವ ಸೂಚಿಸಬೇಕು ಅಂದ್ಬಿಟ್ಟು ತಮ್ಮಲ್ಲಿ ನಾನು ವಿನಂತಿಸಿಕೊಳ್ತಾ ಇದ್ದೀನಿ. ಶ್ರೀ ದೇಶದ ಹೆಮ್ಮೆಯ ನಾಯಕಿ, ಕೇಂದ್ರ ಸರ್ಕಾರದ ಗೌರವಾನ್ವಿತ ಸೂಕ್ಷ್ಮ ಮತ್ತು ಸಣ್ಣ ಉದ್ಯಮ ಹಾಗೂ ಕಾರ್ಮಿಕ ಮತ್ತು ಉದ್ಯೋಗ ಖಾತೆಯ ಸಚಿವರು ಆದಂತಹ ಸುಶ್ರೀ ಶೋಭಾ ಕರಂದ್ಲಾಜೆ ಮೇಡಮ್ ಅವರು ನಮ್ಮ ಕಂಪನಿಗೆ ಆಗಮಿಸಿದ್ದಾರೆ. ಅವರಿಗೆ ನಾನು ಹೃತ್ಪೂರ್ವಕವಾಗಿ ಈ ವೇದಿಕೆಯಲ್ಲಿ ಸ್ವಾಗತಿಸುತ್ತಿದ್ದೇನೆ. ಇವರು ಇದು ಯಾರು ಹೇಳ್ಕೊಂಡಿರೋದು? ಅವರೇ ಹೇಳ್ಕೊಂಡಿರೋದು. ನಾವೊಂದು ಉದ್ಯಮ ಪೋರ್ಟಲ್ ಅಂತ ಮಾಡಿದೀವಿ. ನಮ್ಮ ದೇಶದಲ್ಲಿ ಎಷ್ಟು ಉದ್ಯಮಿಗಳಿದ್ದಾರೆ ಇಲ್ಲಿ ಯಾರಿಗೂ ಗೊತ್ತಿರಲಿಲ್ಲ. ಎಷ್ಟು ಕಾರ್ಮಿಕರಿದ್ದಾರೆ, ಯಾವುದ್ರಲ್ಲಿ ಎಷ್ಟು ಕಾರ್ಮಿಕರಿದ್ದಾರೆ ಗೊತ್ತಿಲ್ಲ. ಕೋವಿಡ್ ನಮ್ಗೆ ಒಂದು ದೊಡ್ಡ ಪಾಠ ಕಲಿಸ್ತು. ನಾನು ಕೋವಿಡ್ನ ಟೈಮಲ್ಲೂ ಇಲ್ಲಿ ಬಂದಿದ್ದೆ ಹಲವಾರು ಜನಕ್ಕೆ ಕಿಟ್ ಹಂಚೋದಕ್ಕಾಗಿ. ನನಗೆ ಉತ್ತರ ಭಾರತದ ಎಂಪಿಗಳು ಫೋನ್ ಮಾಡ್ತಿದ್ರು, ನಮ್ಮವರಲ್ಲಿ ಸಿಕ್ಕಾಕೊಂಡಿದ್ದಾರೆ, ಊಟಕ್ಕಿಲ್ಲ, ಎಲ್ಲೋ ಒಂದು ವಸತಿಯಲ್ಲಿದ್ದಾರೆ, ಆಚೆ ಬಿಡಕ್ಕೆ ಬಿಡ್ತಾ ಇಲ್ಲ, ಲಾಕ್ಡೌನ್ ಆಗಿದೆ, ಅದಕ್ಕೆ ಹೋಗಿ ಅವರಿಗೆ ರೇಷನ್ ಕೊಡಿ ಅಂತ ಇಲ್ಲಿ ಅವ್ರು ಕೊಡ್ತಾ ಇದ್ರು. ಆದ್ರೆ ಯಾರಿಂದ ನನಗೆ ಬೇರೆ ಊರಿಂದ ಫೋನ್ ಬರ್ತಾ ಇತ್ತು, ಅಲ್ಲಿ ಬಂದು ನಾನು ಆ ಅಡ್ರೆಸ್ಗೆ ಕೊಟ್ಟು ಹೋಗ್ತಾ ಇದ್ದೆ. ಇದು ಬಹಳ ದೊಡ್ಡ ಪಾಠವನ್ನ ಕಲಿಸ್ತು. ಎಷ್ಟು ಕಾರ್ಮಿಕರು, ಯಾವ ರಾಜ್ಯದಿಂದ ಎಷ್ಟು ಜನ ಬಂದಿದ್ದಾರೆ, ಯಾವುದ್ರಲ್ಲಿ ಕೆಲಸ ಮಾಡ್ತಿದ್ದಾರೆ, ಇದು ಯಾವುದು ನಮ್ಗೆ ಗೊತ್ತಿರಲಿಲ್ಲ. ಆ ಕಾರಣಕ್ಕಾಗಿ ಕೇಂದ್ರ ಸರ್ಕಾರ ಒಂದು ಪೋರ್ಟಲ್ ಅನ್ನ ಶುರು ಮಾಡ್ತು. ಒಂದೇ ಪೋರ್ಟಲ್, ಉದ್ಯಮ ಪೋರ್ಟಲ್. ಉದ್ಯಮ ಪೋರ್ಟಲ್ ಅಲ್ಲಿ ಏನಿದೆ? ಎಂಟರ್ಪ್ರಿನರ್ಸ್, ನಮ್ದು MSME ಅಂದ್ರೆ ಲಘು ಸೂಕ್ಷ್ಮ ಸಣ್ಣ ಕೈಗಾರಿಕೆಗಳು, ಮಧ್ಯಮ ಕೈಗಾರಿಕೆಗಳಿರುವಂತ ಕೂಡ ESIಗೆ ಅಪ್ಲೈ ಆಗಬೇಕು, EPFO ಬರಬೇಕು. ನಮ್ಮ ಎಲ್ಲ ಕಾರ್ಮಿಕರಿಗೆ ಕೂಡ ಬರುವಂತ ದಿನದಲ್ಲಿ ESIಯ ಫೆಸಿಲಿಟಿ, ಉಚಿತವಾದಂತ ಚಿಕಿತ್ಸೆ ನಿಮ್ಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಎಲ್ರಿಗೂ ಸಿಗಬೇಕು. ಇದು ಕೇಂದ್ರ ಸರ್ಕಾರದ ಅಪೇಕ್ಷೆ. ಈ ಕಾನೂನಲ್ಲಿ ನಾವು ಅದನ್ನ ಬಟ್ಟಿ ಇಳಿಸಿದೀವಿ. ಪೆನ್ಷನ್ ಎಲ್ಲರಿಗೂ ಸಿಗಬೇಕು. ಸರ್ಕಾರ ಏನೇನು ಸೌಲಭ್ಯ ಕೊಡುತ್ತೆ ಆ ಸೌಲಭ್ಯಗಳು ಈ ದೇಶದ ಎಲ್ಲರಿಗೂ ಸಿಗಬೇಕು. ಇದು ಕೇಂದ್ರ ಸರ್ಕಾರದ ಅಪೇಕ್ಷೆ ಇದೆ. ಅದೇ ರೀತಿಯಾಗಿ ಒಂದು ಕಾರ್ಖಾನೆಯಲ್ಲಿ ಕಾರ್ಯಕ್ರಮ ಮಾಡಲಿಕ್ಕೆ ಅದೇ ರೀತಿಯಾಗಿ ಬೊಮ್ಮಸಂದ್ರ ಕೈಗಾರಿಕಾ ಪ್ರದೇಶದ ಪ್ರಧಾನ ಕಾರ್ಯದರ್ಶಿಗಳು ಆತ್ಮೀಯರಾದವರು ದಯವಿಟ್ಟು ವೇದಿಕೆ ಮುಂಭಾಗ ಬರಬೇಕು. ಪ್ರಕಾಶ್ ಅಣ್ಣನವರು, ಅವರಿಗೂ ಸಹ ವೇದಿಕೆ ಪರವಾಗಿ ಒಂದು ಕಾರ್ಯಕ್ರಮಕ್ಕೆ ಸಂದೀಪ್ ಸರ್ ಅವರಿಗೆ, ಅದೇ ರೀತಿಯಾಗಿ ದೇವರಾಜ್ ಸರ್ಗೂ ಸಹ, ಅದೇ ರೀತಿಯಾಗಿ ಪುರಸಭಾ ಸದಸ್ಯರಾದ ಶ್ರೀಯುತ ಜಯಸಿ ಕೃಷ್ಣಪ್ಪ ಅವರು ಮತ್ತು ಸುರೇಶ್ ಅವರಿಗೂ ಸಹ ವೇದಿಕೆ ಪರವಾಗಿ ಸ್ವಾಗತ ಮತ್ತು ಧನ್ಯವಾದಗಳು. ಮುಂತಾಜ್ ಗೌಡರು.
ಅದೇ ರೀತಿಯಾಗಿ ಶ್ರೀಯುತ ರವಿರವರು ಸಹೋದರ ರವಿರವರಿಗೆ ಮತ್ತು ಹರಿಪ್ರಸಾದ್ ಅವರಿಗೆ ಧನ್ಯವಾದಗಳು. ಮೇಡಮ್, ಸೇಫ್ಟಿ ಇರಬೇಕು ಅನ್ನೋದ್ರ ಬಗ್ಗೆ ಬಹಳ ಅತ್ಯುತ್ತಮವಾಗಿ ನಿಮಗೆ ತಿಳಿಸ್ಕೊಟ್ರು. ಸೊ ಇದ್ರ ಮುಖಾಂತರ धैर्य से नाइट शिफ्ट में काम करती हूँ, नहीं तो मुझे कोई ऐसा प्रॉब्लम नहीं होता, ऐसा भरोसा मैडम ने हम सभी को दिया है. एक महिला होके और एक महिला का जो प्रॉब्लम है उसको समझती है, इसलिए उतना महिलाओं के लिए वो ಮಾಡಿದಂತ ಶ್ರೀಯುತ ರೇಣುಕಾ ಮೇಡಮ್ ಅವರಿಗೆ ತುಂಬ ಕಂಪನಿ ಕಡೆಯಿಂದ ದಯಮಾಡಿ ವೇದಿಕೆ ಮೇಲೆ ಬರಬೇಕಂತ ಮನವಿಯನ್ನ ಮಾಡ್ತೇನೆ. ಕಾರ್ಮಿಕರ ಕಾಯ್ದೆ ಜಾರಿಗೆ ಬಂದಿದೆ. ನವೆಂಬರ್ 21ನೇ ತಾರೀಕು 4 ಲೇಬರ್ ಕೋಡ್ ಅನ್ನ ದೇಶದಾದ್ಯಂತ ನಾವು ಮೊನ್ನೆ ನವೆಂಬರ್ಗೆ ಜಾರಿಗೆ ತಂದ್ವಿ. ದೇಶದ ಎಲ್ಲ ರಾಜ್ಯಗಳು ಕೂಡ ಕಳೆದ 1.5 ವರ್ಷದಿಂದ ನಿರಂತರ ಚರ್ಚೆಯ ನಂತರ ಒಪ್ಕೊಂಡಿದ್ದಾರೆ. ಇದರ ಬಗ್ಗೆ ಮತ್ತೆ ಚರ್ಚೆಗಳು ನಡೀತಾ ಇದೆ. ಮುಂದಿನ 1 ವರ್ಷದಲ್ಲಿ, ಮುಂದಿನ 3 ತಿಂಗಳಲ್ಲಿ ಬೇರೆ 9 ದಿನಗಳ ಅವಕಾಶವನ್ನು ಕೊಟ್ಟಿದ್ದೀವಿ. ಎಲ್ಲ ರಾಜ್ಯಗಳು ಕೂಡ ಆಯಾಯ ರಾಜ್ಯಗಳ ಮಟ್ಟದಲ್ಲಿ ಅವರವರ ಅಪೇಕ್ಷೆಗೆ ತಕ್ಕಂತೆ ಏನಾಗಬೇಕು ಅದರ ಬಗ್ಗೆ ಚರ್ಚೆ ನಡೀತಾ ಇದೆ. ಯಾರಿಗಾದ್ರೂ ಇದರ ಬಗ್ಗೆ ಮಾಹಿತಿ ಬೇಕು ಅಂದ್ರೆ ಕೂಡ ನಮ್ಮ ವೆಬ್ಸೈಟ್ ಅಲ್ಲಿ ಸಿಗ್ತಾ ಇದೆ, ಅಥವಾ ಪಾರ್ಲಿಮೆಂಟ್ ಅಲ್ಲಿ ಇದರ ಬಗ್ಗೆ ಚರ್ಚೆ ಮಾಡಬೇಕಂದ್ರೆ ಅದಕ್ಕೂ ಕೂಡ ಅವಕಾಶ ಇದೆ. ಅದಕ್ಕಾಗಿ ನಮ್ಮ ದೇಶವನ್ನ ಆತ್ಮನಿರ್ಭರ ಮಾಡುವಂತ ದೃಷ್ಟಿಯಿಂದ ಹೊಸ ಲೇಬರ್ ಕೋಡ್ ಜಾರಿಗೆ ಬಂದಿದೆ. ಬೇರೆ ಬೇರೆ ಭಾಗದಲ್ಲಿ ಕಾರ್ಮಿಕರಿಗೆ ಇದನ್ನು ತಿಳಿಸಬೇಕು, ಎಂಟರ್ಪ್ರಿನರ್ಸ್ಗೆ ಇದನ್ನು ತಿಳಿಸಬೇಕು, ಕಾರ್ಮಿಕರ ಸಂಸ್ಥೆಗಳಿಗೆ ಇದನ್ನು ತಿಳಿಸಬೇಕು. ಈ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇವತ್ತು ಜಿಗಣಿಗೂ ಬಂದಿದ್ದೀನಿ, ಬಹಳ ಖುಷಿಯಾಗಿದೆ. ಹಲವಾರು ಜನ ಕಾರ್ಮಿಕ ಬಂಧುಗಳು ಬೇರೆ ಬೇರೆ ರಾಜ್ಯದಿಂದ ಮತ್ತು ನಮ್ಮ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದು ಕೆಲಸ ಮಾಡುವಂತವರಿಗೆ ಸೇರಿದ್ದಾರೆ. ಅದಕ್ಕಾಗಿ ಆ ಹೊಸ ಲೇಬರ್ ಕೋಡಿನ ಮೂಲಕ ನಮ್ಮ ಜನಕ್ಕೆ ಸರಿಯಾದ ರೀತಿಯ ಸಂಬಳ, ತಿಂಗಳ ಮೊದಲ ವಾರದಲ್ಲಿ ಸಂಬಳ, 7ನೇ ತಾರೀಕಿನ ಒಳಗೆ ಸಂಬಳ ಕೊಡಬೇಕನ್ನುವಂಥ ಕಾನೂನಿದೆ. ಮತ್ತು ಬರುವಂಥ ದಿನದಲ್ಲಿ ಎಲ್ಲರಿಗೂ ಕೂಡ ESICಯ ಮತ್ತು EPFOದ ಸೌಲಭ್ಯ, ಪೆನ್ಷನ್ ಸೌಲಭ್ಯ ಸಿಗಬೇಕು. ಇದು ಭಾರತ ಸರ್ಕಾರದ ಅಪೇಕ್ಷೆ. ಇದನ್ನು ಮಾಡುವಂಥ ದಿಕ್ಕಿನಲ್ಲಿ ನಾವು ಒಂದೊಂದೇ ಹೆಜ್ಜೆ ಮುಂದೆ ಹೋಗ್ತಾ ಇದ್ದೀವಿ. ಕೇಂದ್ರ ಸರ್ಕಾರದ ರಾಜ್ಯ ಸಚಿವರು, ಸೂಕ್ಷ್ಮ ಸಣ್ಣ ಮಧ್ಯಮ ಕೈಗಾರಿಕೆ ಮತ್ತು ಕಾರ್ಮಿಕ ಸಚಿವರಾದಂಥ ಶ್ರೀ ಶೋಭಾ ಕರಂದ್ಲಾಜೆ ಮೇಡಮ್ ಅವರು ಮನೆಗೆ ಔಪಚಾರಿಕವಾಗಿ ಬಂದಿದ್ದರು. ತದನಂತರದಲ್ಲಿ ನೂತನ ಕಾರ್ಮಿಕ ಕಾಯ್ದೆಗಳ ಬಗ್ಗೆ, ಕಾರ್ಮಿಕರು ಮತ್ತು ಕಾರ್ಮಿಕ ಇಲಾಖೆ ನಡುವೆ ಒಂದು ಸಮನ್ವಯ ಬೇಕು. ಸುಮಾರು ಭಾರತ ಸರ್ಕಾರದ ಅಧೀನದಲ್ಲಿ ಸಾಕಷ್ಟು ಕಾಯ್ದೆಗಳನ್ನು ಹೊಸದಾಗಿ ಜಾರಿಗೆ ತಂದಿರತಕ್ಕಂಥ ಕಾಯ್ದೆಗಳು. ಇದ್ರ ಬಗ್ಗೆ ಪರಸ್ಪರವಾಗಿ ಕಾರ್ಮಿಕರಿಗೆ ಒಂದಷ್ಟು ವಿಚಾರಗಳು ಗೊತ್ತಾಗಬೇಕನ್ನೋ ಹಿತದೃಷ್ಟಿಯಿಂದ ನೇರವಾಗಿ ಮೇಡಮ್ ಅವರೇ ಕಾರ್ಮಿಕರ ಜೊತೆಯಲ್ಲಿ ಒಂದಷ್ಟು ಸಮನ್ವಯನ ಮಾಡಬೇಕು, ಕಾರ್ಮಿಕ ಕಾಯ್ದೆಗಳ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಮುಟ್ಟಿಸಬೇಕಂತಕ್ಕಂಥ ಹಿತದೃಷ್ಟಿಯಿಂದ ಸುಮಾರು ಸಾವಿರಾರು ಸಂಖ್ಯೆಯ ಮಹಿಳಾ ಗಾರ್ಮೆಂಟ್ಸ್ ನೌಕರರ ಜೊತೆಯಲ್ಲಿ ಒಂದು ಸಂವಾದದ ಜೊತೆಗೆ ಕಾರ್ಮಿಕ ಇಲಾಖೆಗೆ ಸಂಬಂಧಪಟ್ಟಂಥ ಸುದೀರ್ಘ ವರದಿಯನ್ನು ಕಾರ್ಮಿಕರ ಮುಂದೆ ಹಂಚಿಕೊಂಡರು. ತದನಂತರದಲ್ಲಿ ಆನೇಕಲ್ ಚಂದಾಪುರ ರಸ್ತೆಯ ಇಗ್ಲೂರಿನಲ್ಲಿರ್ತಕ್ಕಂಥ 200 ಬೆಡ್ನ ನೂತನವಾಗಿ ನಿರ್ಮಾಣಗೊಳ್ತಾ ಇರತಕ್ಕಂಥ ESI ಆಸ್ಪತ್ರೆಯ ಸ್ಥಳ ಪರಿಶೀಲನೆ, ಕಾಮಗಾರಿಯ ಸ್ಥಳ ಪರಿಶೀಲನೆ ಮಾಡಿದ್ರು. ಪರಿಶೀಲನೆ ಮಾಡಿ ಅವಧಿಗಿಂತ ಮುಂಚಿತವಾಗಿ ಸಾರ್ವಜನಿಕರು ಮತ್ತು ಕಾರ್ಮಿಕ ಕುಟುಂಬಗಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ತ್ವರಿತಗತಿಯಲ್ಲಿ ಕಾಮಗಾರಿಯನ್ನು ಮಾಡಬೇಕು. ನೀವೇನು ಕಮಿಟ್ಮೆಂಟ್ ಟೈಮ್ ಕೊಟ್ಟಿದ್ದೀರ ಅದಕ್ಕಿಂತ ಮುಂಚಿತವಾಗಿ ಕಾರ್ಖಾನೆ ಅಥವಾ ಕಾರ್ಮಿಕ ಇಲಾಖೆ ESI ಆಸ್ಪತ್ರೆ ಉದ್ಘಾಟನೆಗೊಳ್ಬೇಕಂತಕ್ಕಂಥದ್ದನ್ನು ಆದೇಶವನ್ನು ಕೊಟ್ಟರು. ಸಾಕಷ್ಟು ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಜನಪ್ರಿಯ BJP ನಾಯಕರುಗಳು, ಜಿಗಣಿ ಪುರಸಭೆಯ ಹಲವಾರು ಸದಸ್ಯರುಗಳು, ಹಲವಾರು BJPಯ ಯುವ ಮುಖಂಡರುಗಳು, ಆನೇಕಲ್ ವಿಧಾನಸಭಾ ಕ್ಷೇತ್ರದ ಹಲವಾರು BJPಯ ಮುಖಂಡರುಗಳು, ಚಂದಾಪುರ ಪುರಸಭೆಯ ಸದಸ್ಯರುಗಳು ಸಾಕಷ್ಟು ಸಂಖ್ಯೆಯಲ್ಲಿ ಬಂದು ಮೇಡಮ್ ಅವರ ಜೊತೆಯಲ್ಲಿ ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಮತ್ತು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದಂಥ ಎಲ್ಲ ಮಿತ್ರರಿಗೆ ನಾನು ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಸಕಲ ಗಣತಂತ್ರ ರಾಜ್ಯ ಸಚಿವರಾದ ಶೋಭಕ್ಕನವರು ಇವತ್ತು ಜಿಗಣಿಯಲ್ಲಿ ನಮ್ಮ ಸಹೋದರ ಪುನೀತರವರ ಮನೆಗೆ ಆಗಮಿಸಿದರು. ತದನಂತರ ಭಾರತ ಸರ್ಕಾರದ ಅದರಲ್ಲಿ ಈಗ ಹೊಸ ಕಾರ್ಮಿಕ ಕಾಯ್ದೆಗಳು ಬಂದಿದ್ದಾವಲ್ಲ, ಆ ಕಾರ್ಮಿಕ ಕಾಯ್ದೆಗಳ ಬಗ್ಗೆ ತಿಳಿಸಿಕೊಡಲು ಜಿಗಣಿಯ ರೀಚಾ ಗ್ಲೋಬಲ್ ಗಾರ್ಮೆಂಟ್ಸ್ಗೆ ಭೇಟಿ ಕೊಟ್ಟು ಅಲ್ಲಿ ಮಹಿಳಾ ಮತ್ತು ಕಾರ್ಮಿಕರಿಗೆ ಈ ಕಾರ್ಮಿಕ ಕಾಯ್ದೆಗಳ ಬಗ್ಗೆ ತುಂಬ ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ರು. ಮೊದಲು ನಾವು ಬ್ರಿಟಿಷ್ ಕಾಲದ ಕಾರ್ಮಿಕ ಕಾಯ್ದೆಗಳನ್ನು ಹೊಂದಿದ್ದೆವು. ಆ ಕಾರ್ಮಿಕ ಕಾಯ್ದೆಗಳು ತುಂಬ ಸಂಕೀರ್ಣವಾಗಿದ್ದವು ಮತ್ತು ಕ್ಲಿಷ್ಟಕರವಾಗಿ ಜನಗಳಿಗೆ ತಲುಪೋ ಥರ ಇರ್ತಾ ಇರಲಿಲ್ಲ.
ಹೀಗಾಗಿ ಅದನ್ನು ಗಣತವೆತ್ತ ಈ ದೇಶದ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ಶೋಭಾ ಕರಂದ್ಲಾಜೆ ಅವರ ನೇತೃತ್ವದ ಈ ಇಲಾಖೆಯ ಹಲವಾರು ಕಾಯ್ದೆಗಳನ್ನು ಸರಳೀಕರಣಗೊಳಿಸಿ ಅದನ್ನು 5 ಕಾಯ್ದೆಗಳಾಗಿ ಮೊನ್ನೆ ನವೆಂಬರ್ 21ನೇ ತಾರೀಕು ಜಾರಿ ಮಾಡಿದ್ರು. ಆ ಕಾಯ್ದೆಗಳ ಬಗ್ಗೆ ಈಗ ಲೇಬರ್ ಕೋಡ್ಸ್ ಅಂತಾರಲ್ಲ, ಆ ಕಾಯ್ದೆಗಳ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತು ಜಿಗಣಿಯ ಸೆಮಿನಾರ್ ಸಾಕ್ಷಿ ಆಯಿತು. ಶೋಭಕ್ಕನವರು ಈ ಕಾರ್ಮಿಕರಿಗೆ ತುಂಬ ಸರಳೀಕರಣವಾಗಿ ಆ ಕಾಯ್ದೆಗಳ ಬಗ್ಗೆ ತುಂಬ ಸರಳೀಕರಣ ತಿಳಿಸ್ಕೊಟ್ರು. ಅವರಿಗೆ ಮತ್ತು ಹಾಗೆಯೇ ನಮ್ಮ ಬೊಮ್ಮಸಂದ್ರ ESI ಹಾಸ್ಪಿಟಲ್ನ ಕಾಮಗಾರಿ ವೀಕ್ಷಣೆ ಮಾಡಲು ಆನೇಕಲ್ ಚಂದಾಪುರ ಮುಖ್ಯ ರಸ್ತೆ ಇಗ್ಲೂರು ಬಳ್ಳಿ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದರು. ಈಗ ಪುನೀತ್ರವರು ಇವತ್ತು ಈ ಹಲವಾರು ಕಾರ್ಯಕ್ರಮದ ನೇತೃತ್ವವನ್ನು ನಮ್ಮ ಸಹೋದರ ಪುನೀತರು ವಹಿಸಿದರು. ಈ ಕಾರ್ಯಕ್ರಮಕ್ಕೆ ನಮ್ಮ ಪಕ್ಷದ ಮತ್ತು ಜಿಗಣಿಯ ಹಲವಾರು ಪುರಸಭಾ ಸದಸ್ಯರುಗಳು, ಚಂದಾಪುರ ಮತ್ತು ಬೊಮ್ಮಸಂದ್ರ ಹಲವಾರು ಪುರಸಭಾ ಸದಸ್ಯರು ಭಾಗಿಯಾಗಿದ್ದರು. ಮತ್ತು ಕೈಗಾರಿಕೋದ್ಯಮಗಳು ಮತ್ತು ನಮ್ಮ ಹಲವಾರು ನಮ್ಮ ಯುವ ಮಿತ್ರರು ಈ ಕಾರ್ಯಕ್ರಮಕ್ಕೆ ಬಂದಿದ್ದರು ಮತ್ತು ತಮ್ಮ ಮಾಧ್ಯಮ ಮಿತ್ರರು ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ. ಹಾಗಾಗಿ ತಮಗೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸಿದ ತಮಗೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಮತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಕಾರಣೀಭೂತರಾದ ಪುನೀತ್ರವರಿಗೆ ನನ್ನ ವೈಯಕ್ತಿಕವಾಗಿ ಮತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ವತಿಯಿಂದ ಆನೇಕಲ್ ಭಾರತೀಯ ಜನತಾ ಪಕ್ಷದ ವತಿಯಿಂದ ಹೃತ್ಪೂರ್ವಕವಾದ ವಂದನೆಗಳು ಮತ್ತು ಅಭಿನಂದನೆಗಳು ಸಲ್ಲಿಸ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ.